Hi guys, ನಾನು ನಿಮ್ಮ ಕಿಶನ್ ನಾಯಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಕ್ಯಾಟ್ ಐ ಬಾಯ್ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ದ ಮೋಸ್ಟ್ ಅವೈಟೆಡ್ ಟೀಸರ್ ಪುಷ್ಪ 2 ಮೂವಿದು ಇವಾಗಷ್ಟೇ ಲಾಂಚ್ ಆಗಿದೆ. ಲಾಂಚ್ ಆಗಿಬಿಟ್ಟು ಒಂದು 1 hour ಆಯಿತು ಆಲ್ಮೋಸ್ಟ್. ರಿಯಾಕ್ಷನ್ಸ್ ಅಂತೂ ಕ್ರೇಜಿ ರೆಸ್ಪಾನ್ಸ್ ಅಂತ ಹೇಳ್ಬೋದು ಜನರಿಂದ. ಜಸ್ಟ್ 1 hour ಹಿಂದಿ ಟ್ರೈಲರ್ ಬಂದ್ಬಿಟ್ಟು ಅರೌಂಡ್ 2 million ವ್ಯೂಸ್ ಆಯಿತು. ಹಾಗೆಯೇ ತೆಲುಗು ಟ್ರೈಲರ್ ಬಂದ್ಬಿಟ್ಟು 3.1 million ವ್ಯೂಸ್. ಕ್ರೇಜಿ ರೆಸ್ಪಾನ್ಸ್ ಅಂತಲೇ ಹೇಳ್ತೀನಿ. ಸೊ ಇವಾಗ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಟ್ರೈಲರಲ್ಲಿ ಏನೇನಿದೆ, ಹಾಗೆಯೇ ಮೂವಿಲಿ ಏನೇನು ಸ್ಟೋರಿ ಇರ್ಬೋದು ಇದನ್ನೆಲ್ಲ ಅನಲೈಸ್ ಮಾಡೋಣ, ಏನೇನು ಡಿಕೋಡ್ ಮಾಡ್ಬೋದು ಎಲ್ಲನೂ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. कौन है ये आदमी? इसे ना पैसों की परवाह है, ना पावर का खौफ. जरूर इसे कोई गहरी चोट लगी है. पुष्पा 2.5 अक्षर. नाम छोटा है लेकिन साउंड बहुत बड़ा. पुष्पा सिर्फ एक नाम नहीं है, पुष्पा मतलब ब्रांड. श्रीवल्ली मेरी बाइको है. जब एक पति अपने बाइको की सुने तो क्या होता है, पूरी दुनिया को दिखाएगा. अरे दीवानो मुझे पहचानो. पार्टी होगी पुष्पा, अब होगी पार्टी. ಓಕೆ, ಸಾರಿ ಟು ಡಿಸ್ಟರ್ಬ್, ಬಟ್ ಇಷ್ಟೊತ್ತು ಏನಾಯಿತು ಅಂತ ನಾವು ನೋಡೋದಾದ್ರೆ ಫಸ್ಟಿಂದ ನಾನು ಒಂದಿಷ್ಟು ಸೀನ್ಸಲ್ಲೆಲ್ಲ ಫೈಟ್ ಸೀನ್ಸ್ ಎಲ್ಲ ಆಫ್ಕೋರ್ಸ್ ಅಲ್ಲು ಅರ್ಜುನ್ ಮೂವಿ ಅಂದರೆ ಫೈಟ್ ಸೀನ್ಸ್ ಇದ್ದೇ ಇರುತ್ತೆ. ಸೊ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದೇನು ಅಂತಂದರೆ, ನಿಮಗೆ ನೆನಪಿದ್ರೆ ಪುಷ್ಪ 2ದು ಯಾವಾಗ ಟೀಸರ್ ಎಲ್ಲ ಲಾಂಚ್ ಆಗಿತ್ತಲ್ವಾ, ಆವಾಗ ಏನು ಸ್ಟೋರಿ ಲೈನ್ ಇತ್ತು ಅದು ಬಿಟ್ಬಿಟ್ಟು ಸ್ವಲ್ಪ ಇದರಲ್ಲಿ ಏನೋ ಬೇರೆದು ಹಿಂಟ್ಸ್ ಕೊಡ್ತಾರೆ. ಅಂದರೆ ಒಟ್ಟಲ್ಲಿ ನಮಗೆ ಕನ್ಫ್ಯೂಸ್ ಮಾಡಿರ್ತಾ ಇದ್ದಾರೆ ಅಷ್ಟೇ ಹೇಳಬೇಕು. ಪೊಲೀಸ್ ಮತ್ತು ಪುಷ್ಪ ಮಿಡ್ಲಲ್ಲಿ ಹೇಗೆ ಫೈಟ್ಸ್ ಅಂದರೆ ಹೇಗೆ ರೈವಲ್ರಿ ಎಲ್ಲ ಇರುತ್ತೆ ಇದನ್ನೆಲ್ಲ ತೋರಿಸಿದ್ದಾರೆ. ಹಾಗೇನೆ ಇದ್ರ ಜೊತೆ ಇನ್ನ ನೋಡೋದಾದ್ರೆ वो 7वें आसमान पर हो या 7 समंदर पार हो, पुष्पा का उसूल करने का वसूल. पुष्पा को नेशनल खिलाड़ी समझे क्या? इंटरनेशनल है. फायर है तू? वाइल्ड फायर है. ಇದ್ರ ಜೊತೆ ನಾವಿನ್ನ ಡಿಕೋಡ್ ಮಾಡೋಕ್ಕೆ ಹೋದರೆ ಒಂದು ಒಳ್ಳೆ ಎಂಟರ್ಟೈನಿಂಗ್ ಫಿಲ್ಮ್ ಆಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪುಷ್ಪ 1ಅಲ್ಲಿ ಇದ್ದಿದ್ದು ಸ್ಟೋರಿ ಲೈನ್ ಅಂದರೆ ಶ್ರೀವಲ್ಲಿದ್ದು ಮತ್ತು ಪುಷ್ಪದು ಆ ಸ್ಟೋರಿ ಹಾಗೆ ಕಂಟಿನ್ಯೂ ಮಾಡಿದ್ದಾರೆ. ಸೊ ಡೈಲಾಗ್ಸ್ ಅಂತೂ ಕ್ರೇಜ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಲಾಸ್ಟ್ ಟೈಮ್ ನಿಮಗೆ ವೈರಲ್ ಆಗಿ ಡೈಲಾಗ್ಸ್ ನೆನಪಿದ್ರೆ ಇದೊಂದಿತ್ತು, ಅದರಲ್ಲಿ ಪುಷ್ಪ ನಾಮ್ ಸುನ್ಕೆ ಫ್ಲವರ್ ಸಮಜಕ್ಕೆ ಫೈರ್ ಅಂತ. ಬಟ್ ಈ ಸತಿ ಫೈರ್ನೇ ವೈಲ್ಡ್ ಫೈರ್ ಅಂತೆಲ್ಲ ಡೈಲಾಗು ಕ್ರೇಜಿ ಅಂತಲೇ ಹೇಳ್ತೀನಿ. ಇದು ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ, ಏನು ನನಗೆ ಡೌಟೇ ಇಲ್ಲ. ಟ್ರೈಲರ್ ಅಂತೂ ಬೆಂಕಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಿನ್ನೂ ಒಂದಿಷ್ಟು ಟಾಪಿಕ್ಸ್ ಅಥವಾ ಪಾಯಿಂಟ್ಸ್ ಏನಾದರೂ ಮಿಸ್ ಮಾಡಿದ್ದು ನೀವು ಈ ಟ್ರೈಲರಲ್ಲಿ ಅಬ್ಸರ್ವ್ ಮಾಡಿದರೆ ಇವಾಗಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸೊ ದಟ್ ನನಗೂ ಗೊತ್ತಾಗುತ್ತೆ. ಅಫ್ಕೋರ್ಸ್ ಸುಕುಮಾರ್ ಅವ್ರ ಡೈರೆಕ್ಷನ್ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಎನರ್ಜೆಟಿಕ್ ಆಗಿರುತ್ತೆ ಮೂವಿ. ಸ್ಟೋರಿ ಲೈನ್ ಯಾವ ಥರ ಅವರು ಕ್ಯಾರಿ ಮಾಡ್ತಾರೆ ಅಂದರೆ ಒಂದು ಸ್ಟೋರಿನ ಫಸ್ಟಿಂದ ಎಂಡ್ವರೆಗೂ ಹೇಗೆ ಇಂಟ್ರೆಸ್ಟಿಂಗ್ ಆಗಿ ಈಕ್ವಲ್ ಆಗಿ ತೊಗೊಂಡೋಗ್ಬೇಕು ಅಂತೆಲ್ಲ, ಅದರಲ್ಲೆಲ್ಲ ಅವ್ರ ಬಗ್ಗೆ ಏನು ಡೌಟೇ ಇಲ್ಲ. ಇಲ್ಲಿ ಮೇಯ್ನಾಗಿ ನಾವು ನೋಡ್ತಾ ಇರೋದೇನು ಅಂತಂದರೆ ಸ್ವಲ್ಪ ವಿಲನ್ ಪೊಲೀಸ್ ಕ್ಯಾರೆಕ್ಟರ್ ನೆಗೆಟಿವ್ ಶೇಡಲ್ಲಿ ಫಹದ್ ಫಾಜಿಲ್ ಅವರು ಕಾಣಿಸ್ಕೊಂಡಿದ್ದಾರೆ. ಡೌಟೇ ಇಲ್ಲ ಇವ್ರ ಬಗ್ಗೆ, ಫುಲ್ ಬೆಂಕಿ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಆ ನೆಗೆಟಿವ್ನೆಸ್, ಆ ಮಾಸ್, ಒಂದು ಏನಂತಾರೆ
ಆ ವಿಲನ್ ಶೇಡ್ನ ಇವರು ಚೆನ್ನಾಗಿ ತೊಗೊಂಡ್ಬಂದಿದ್ದಾರೆ ಈ ಟ್ರೈಲರಲ್ಲಿ ನೋಡ್ದಂಗೆ. ಶ್ರೀವಲ್ಲಿ ಕ್ಯಾರೆಕ್ಟ್ರಲ್ಲಿ ರಶ್ಮಿಕಾ ಮಂದಣ್ಣ ಅವರು ಅಫ್ಕೋರ್ಸ್ ಚೆನ್ನಾಗಿ ಮಾಡೇ ಇರ್ತಾರೆ. ಅದೇ ಸ್ಟೋರಿ ಲೈನ್ ಕಂಟಿನ್ಯೂ ಆಗಿರೋದ್ರಿಂದ ಹಾಗೆ ಇರುತ್ತೆ. ಇದೊಂದು ಬಿಗ್ ಬಜೆಟ್ ಮೂವಿ ಆಗಿರೋದ್ರಿಂದ ಮೈತ್ರಿ ಮೂವೀಸ್ ಅವರು ಪ್ರೊಡಕ್ಷನ್ ಹೌಸ್ ಅಂಡರ್ ಬಂದಿರೋದು. ಎಷ್ಟು ಕಲೆಕ್ಷನ್ ಮಾಡುತ್ತೆ ಇದೆಲ್ಲ ನೋಡಬೇಕಾಗಿರೋದು. ಯಾಕಂದರೆ ನನ್ನ ಪ್ರಕಾರ ರೆಕಾರ್ಡ್ಸ್ ಎಲ್ಲ ಫುಲ್ ಬ್ರೇಕ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಸೊ ಅಷ್ಟೇ, ಇನ್ನೇನು ಮೂವಿಲಿ ಒಂದು ಡಾರ್ಕ್ ಥೀಮ್ ಕಂಟಿನ್ಯೂ ಆಗಿದೆ. ಹೆಂಗೆ ಫಸ್ಟ್ ಮೂವಿಲಿತ್ತು, ಫಸ್ಟ್ ಪುಷ್ಪದಲ್ಲಿತ್ತು, ಅದೇ ಥರ ಒಂದು ಡಾರ್ಕ್ ಶೇಡ್. ಸೊ ಅದು ನಿಮಗೆ ಫಸ್ಟ್ ಪಾರ್ಟ್ ನೆನಪಿದ್ರೆ ಅದರಲ್ಲಿ ರಕ್ತಚಂದನ ಇದನ್ನು ಕದ್ಬಿಟ್ಟು ಎಲ್ಲ ಸಾಗಿಸೋದು ಎಲ್ಲ ಇತ್ತಲ್ವ ಸೀನ್ಸ್, ಅದೆಲ್ಲ ಇದರಲ್ಲೂ ಅಂದರೆ ಪುಷ್ಪ ಹೇಗೆ ಆಟ ಆಡಿಸ್ತಾನೆ ಎಲ್ರೂ ಅನ್ನೋದೊಂದು ಸ್ಟೋರಿ ಇದರಲ್ಲೂ ಕಂಟಿನ್ಯೂ ಆಗಿರುತ್ತೆ. ನನಗೆ ಒಂದು ಇಷ್ಟ ಆಗಿದ್ದ ಡೈಲಾಗ್ ಏನು ಅಂತಂದರೆ, ಪುಷ್ಪ ಜಸ್ಟ್ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅಂತ ಹೇಳ್ತಾರಲ್ಲ, ಅದು ಸಖತ್ ಇಷ್ಟ ಆಯಿತು. ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಎಲ್ಲ ಎರಡನೇ ಮಾತೇ ಇಲ್ಲ, ಫುಲ್ ಜೋಶ್ ತಂದು ಕೊಡ್ತಾ ಇದೆ ಮೂವಿಗೆ. ನಾನಂತೂ ಮೂವಿ ನೋಡೋಕ್ಕೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಹೋಪ್ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ. December 5th ಎಲ್ಲರೂ ಥಿಯೇಟ್ರಿಗೆ ಹೋಗ್ಬಿಟ್ಟು ಮೂವಿ ನೋಡೋಣ. ಇನ್ನೇನು ಜಾಸ್ತಿ ದಿನ ಇಲ್ಲ, December 5th ಅಂದರೆ ಇನ್ನೇನು ಸ್ವಲ್ಪ ದಿನನೇ ಇರೋದು. ಎಲ್ಲರೂ ಥಿಯೇಟ್ರಿಗೆ ಹೋಗ್ಬಿಟ್ಟು ಎಂಜಾಯ್ ಮಾಡೋಣ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.